ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ನಮ್ಮ ಬೆಂಗಳೂರಿನ ನಮ್ಮ ಬಡಾವಣೆ ನ್ಯೂ ತಿಪ್ಪಸಂದ್ರದಲ್ಲಿ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅಭಿಮಾನಿಗಳಿಂದ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಲಾಯಿತು. ನ್ಯೂ ತಿಪ್ಪಸಂದ್ರದಲ್ಲಿ ರೆಬಲ್ ಸ್ಟಾರ್ ಅಭಿಮಾನಿಗಳ ಬಳಗದಿಂದ ಅದ್ಭುತವಾಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಲಾಗಿತ್ತು. ಅದರ ಒಂದಷ್ಟು ಕಾರ್ಯಕ್ರಮದ ತುಣುಕುಗಳು ನಿಮ್ಮ ಮುಂದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕನ್ನಡ ಹಕ್ಕು ಪತ್ರ, ಕನ್ನಡನೇ ಹಕ್ಕು ಪತ್ರ ಅಂತ. ಸೊ ನಿಮಗೆಲ್ಲ ಕರ್ನಾಟಕದ ಹಕ್ಕು ಪತ್ರ ಬೇಕು ಅಂದ್ರೆ ನೀವು ಕನ್ನಡ ಕಲಿಬೇಕು, ಕನ್ನಡದವ್ರ ಜೊತೆ ವ್ಯವಹಾರ ಮಾಡಬೇಕು, ಆಮೇಲೆ ನಮ್ಮ ಚರಿತ್ರೆ ಓದ್ಬೇಕು, ನಮ್ಮ ರಾಜರನ್ನ ನೆನೆಬೇಕು. ಯಾವನ ಒಬ್ಬನ ನೆನೆಯೋದಲ್ಲ. ನೀವು ಗೌರವ ಕೊಡಿ, ಬೇರೆ ರಾಜ್ಯದವರಿಗೆ ಎಲ್ಲರೂ ಮಹಾತ್ಮ ಗಾಂಧಿಗೆ ಗೌರವ ಕೊಡಿ, ನೀವು ಶಿವಾಜಿ ಗೌರವ ಕೊಡಿ, ಎಲ್ಲರಿಗೂ ಗೌರವ ಕೊಡಿ. ಆಚರಣೆ ಮತ್ತೆ ಉತ್ಸವ ಸಮಾರಂಭ ಮಾಡೋದು ಕನ್ನಡದ ನಾಯಕರನ್ನ ಮಾತ್ರ ಆಗಿರ್ಬೇಕು. ಆತರ ನೀವು ಅಭಿಮಾನ ಬೆಳೆಸ್ಕೊಳ್ಳಿ. ನೀವು ಕನ್ನಡರಾಗಿ ಈ ಮಣ್ಣಲ್ಲಿ ನಿಮ್ಮ ಮಕ್ಕಳನ್ನು ಕನ್ನಡಿಗರು ಮಾಡಿ ಈ ಋಣ ತೀರಿಸಿ ಅಂತ ನಾನು ಹೇಳಿ ನನಗೆ ಅವಕಾಶ ಕೊಟ್ಟಿರುವಂತ ಎಲ್ಲಾ ಸ್ನೇಹಿತರಿಗೆ ಧನ್ಯವಾದ ಹೇಳ್ತೀನಿ. ಟ್ವಿಟರ್ನಲ್ಲಿ ಮೊದಲನೇದಾಗಿ ನಾನು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಅಂಬಿ ಅಭಿಮಾನಿಗಳಿಗೆ, ಎಲ್ಲರಿಗೂ ಅಂಬಿ ಅಣ್ಣನ ಅಭಿಮಾನಿಗಳಿಗೆ ಜೋರಾಗಿ ಜೈ ಜೈ. ನನಗೆ ಅಂಬಿ ಅಣ್ಣನ ಅಭಿಮಾನಿಗಳನ್ನ ಇಷ್ಟು ಹೊಗಳ್ತಿದ್ದೀನಿ ಅಂದ್ರೆ, ನಾನು ಇವತ್ತಿರೋದು ಕೆಂಗೇರಿ ಉಪನಗರದಲ್ಲಿ, ಆದ್ರೆ ನಾನು ಇಲ್ಲಿ ಹುಟ್ಟಿದ್ದು ಚಿನ್ಮಯ ಆಸ್ಪತ್ರೆಯಲ್ಲಿ. ನಾನು ಬೆಳೆದಿದ್ದು ನ್ಯೂ ಬೈಪ್ನಹಳ್ಳಿಯಲ್ಲಿ, ಹೊಸ ಬೈಪ್ನಹಳ್ಳಿಯಲ್ಲಿ. ನನಗೆ ಕನ್ನಡದ ವಾತಾವರಣ ಸಿಗ್ಲೇ ಇಲ್ಲ. ಬರೀ ಪರಭಾಷಿಕರು. ಕನ್ನಡ ಎಲ್ಲಿ ಆ ಒಂದು ಹಸಿವು ನನಗೆ ಯಾವಾಗಲೂ ಕಾಡ್ತಿತ್ತು. ಅದಾದ್ಮೇಲೆ 2014 ಕೆಂಗೇರಿ ಉಪನಗರಕ್ಕೆ ನಾವು ಹೋದ್ವಿ. ಅಲ್ಲಿ ಕನ್ನಡದ ವಾತಾವರಣ ಇದೆ. ಕನ್ನಡದ ಬಗ್ಗೆ ನಾನು ಧ್ವನಿ ಎತ್ತುತ್ತಾ ಇವತ್ತು ಹೊಸ ತಿಳ್ಸಂದ್ರೆ ನಾನು ಓಡಾಡಿರೋ ಜಾಗ ಇದೆಲ್ಲ. ಆದ್ರೆ ನಾನು ಓಡಾಡ್ಬೇಕಾದ್ರೆ ಅವಾಗ ಪರಭಾಷಿಕರ ಹಾವಳಿ ಇತ್ತು. ಆದ್ರೆ ಇವತ್ತು ಎಲ್ಲೆಲ್ಲೂ ಕನ್ನಡದ ಕಂಪು, ಹಳದಿ ಕೆಂಪು ಕನ್ನಡಿಗರಿಗೆ ತಂಪು ಅಂತಾರಲ್ಲ, ಅಷ್ಟರ ಮಟ್ಟಿಗೆ ಅಂಬಿ ಅಣ್ಣನ ಅಭಿಮಾನಿಗಳು ಅಷ್ಟು ಸುಂದರವಾಗಿ ಕನ್ನಡದ ಒಂದು ವಾತಾವರಣ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಮತ್ತೆ ತಮ್ಮೆಲ್ರಿಗೂ ಒಂದು ವಿಷಯ ಗೊತ್ತಿರಬೇಕು, ನಮ್ಮ ದೇಶದಲ್ಲಿ ಯಾವುದೇ ರೀತಿ ರಾಷ್ಟ್ರ ಭಾಷೆ ಅನ್ನೋದು ಇಲ್ಲ. ನಮ್ಗೆ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ. ಕನ್ನಡಿಗರಿಗೆ ರಾಷ್ಟ್ರ ಭಾಷೆ ಕನ್ನಡ. ಕನ್ನಡಿಗರಿಗೆ ರಾಷ್ಟ್ರ ಭಾಷೆ ಯಾವುದು? ಆದ್ರೆ ಅಂಬರೀಷ್ ಅವರು ಈ ನಾಡು ನುಡಿಗೆ, ಈ ಜನಕ್ಕೋಸ್ಕರ ಎಂತ ಕಠಿಣವಾದಂತ ನಿರ್ಧಾರಗಳನ್ನ ಕೂಡ ಅವ್ರು ತಗೊಂತಾ ಇದ್ರು. H2O ಅಂತೇಳಿ ಒಂದು ಚಿತ್ರ ಬಿಡುಗಡೆ ಆಗಿರುತ್ತೆ. ಅದು ಸಂಪೂರ್ಣ ತಮಿಳುಮಯ ಆಗಿರುತ್ತೆ. ಆ ಒಂದು ಚಲನಚಿತ್ರವನ್ನ ನಾವೆಲ್ಲ ಕೂಡ ಹೋರಾಟಗಾರರು ವಿರೋಧ ಮಾಡ್ತೀವಿ. ಆ ಒಂದು ಸಭೆನಲ್ಲಿ ಉಪೇಂದ್ರನ್ನ ಕರೆಸಿ ತಿಳಿ ಹೇಳಿ ಅದನ್ನ ಕನ್ನಡಕ್ಕೆ ಬದಲಾಯಿಸ್ತಾರೆ. ಅಂತ ದೊಡ್ಡ ಮನುಷ್ಯ ಅಂಬರೀಷು ಈ ಒಂದು ಕಾವೇರಿ ವಿಷಯವಾಗಿ ಬರುತ್ತೆ. ಕೇಂದ್ರದಲ್ಲಿ ಸಚಿವರಾಗಿರ್ತಾರೆ ಅಂಬರೀಷು. ಕನ್ನಡ ಮತ್ತು ಕನ್ನಡ ನಾಡು ಮತ್ತು ಕಾವೇರಿಗೋಸ್ಕರ ಈ ಒಂದು ಸಚಿವ ಸ್ಥಾನ ಯಾವುದಕ್ಕೂ ನನ್ನ ದೊಡ್ಡದಲ್ಲ ಅಂತೇಳಿ ರಾಜೀನಾಮೆ ಬಿಸಾಕಿ ಬಂದಂತ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಅದು ನಮ್ಮ ಕಲಿಯುಗ ಕರ್ಣ ಅಂಬರೀಷ್ ಅಂತ ಹೇಳ್ತೀವಿ. ಅಂತ ಅಂಬರೀಷ್ ಹೆಸರಲ್ಲಿ ಮಾಡ್ತಿರ್ತಕ್ಕಂಥ ನೀವೆಲ್ಲರೂ ಕೂಡ ಅವ್ರ ಗುಣನ ತಮ್ಮ ಮೈ ಮನಗಳಲ್ಲಿ ತಾವು ತುಂಬ್ಕೋಬೇಕು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು.
ನಿಲುವೆ ಬಿಡಲಾರಿಯ ಕರ್ಣನೆ ಎಂಟನೆ ಬಂಟನೆ ಯಾವುದು ಈ ಬಂಧ ಬೆಸರಿಯ ಕಾಣದ ಅನುಬಂಧ ಹೃದಯ ಮೀಟುವ ಭಾವ ಚಿಮ್ಮುವ ಪ್ರೀತಿಯ ಸಂಬಂಧ ಕಲಿಯುಗ ಕರ್ಣನೆ ಎಂಟನೆ ಬಂಟನೆ ಯಾವುದು ಈ ಬಂಧ ಬೆಸರಿಯ ಕಾಣದ ಅನುಬಂಧ ಮೈಸೂರಿನ ಮುದ್ದಾಡುವ ಕನ್ನಮ್ಮನಿನಾಗಿ ಬಂದೆ ಈ ತೌರಿನ ಬಂಗಾರದ ಕನಸನ್ನು ಮೈ ತುಂಬಿ ನಿಂತೆ ಮೈಸೂರಿನ ಒಲವಿನ ಉಡುಗೊರೆ ಕೊಡಲೀನು ಕತ್ತು ತಂದೆ ಬರೆದೆನು ನಾನು ಒಲವಿನ ಉಡುಗೊರೆ ಕೊಡಲೀನು ಹಗಲು ಬಿಸಿಲಲ್ಲಿ ഇരുಳು ಮಳೆಯಲ್ಲಿ ಹೊಳೆವ ನಿನ್ನ ನಯನ ಸೇರಿ ನಿಂತನು ಎಂದಿರಲಿ ನೀವೇ ಬದವನ್ನ ಸೇರಿ ನಿಂತನು ಸೇರಲಿ ಪ್ರೀತಿ ಸಿರಿಯನ್ನ ಭೂಮಿ ಬೆರಿದ ನಾನೇ